ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ರಷ್ಯಾ ಮತ್ತು ಭಾರತದ ಪರಮಾಣು ಜಲಾಂತರ್ಗಾಮಿ ನೌಕೆ ಯೋಜನೆಗೆ ಮಹತ್ವದ ಸಹಯೋಗ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ದೀರ್ಘಕಾಲದ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಆಳಗೊಳಿಸುವ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ಮಹತ್ವಾಕಾಂಕ್ಷೆಯ ಪರಮಾಣು ಚಾಲಿತ ದಾಳಿ ಜಲಾಂತರ್ಗಾಮಿ ನೌಕೆ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕ್ ಸಬ್ಮರೀನ್ ಯೋಜನೆಗೆ ರಷ್ಯಾ ತನ್ನ ಅತ್ಯಾಧುನಿಕ ಯಾಸೆನ್ ಕ್ಲಾಸ್ ಜಲಾಂತರ್ಗಾಮಿಗಳ ಆಯ್ದ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳಲು ಸಿದ್ಧತೆ ನಡೆಸಿದೆ. ಭಾರತವು ಪ್ರಾಜೆಕ್ಟ್ 77 ಅಡಿಯಲ್ಲಿ 6 ಪರಮಾಣು ದಾಳಿ ಜಲಾಂತರ್ಗಾಮಿ ನೌಕೆಗಳ ಸ್ವದೇಶಿ ನಿರ್ಮಾಣವನ್ನು ವೇಗಗೊಳಿಸುತ್ತಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಕಡಲ ಸಂಘರ್ಷಗಳು ಮತ್ತು ಚೀನಾದ ಕ್ಷಿಪ್ರ ನೌಕಾ ವಿಸ್ತರಣೆಯ ಹಿನ್ನೆಲೆಯಲ್ಲಿ ನೀರಿನೊಳಗಿನ ಯುದ್ಧ ಸಾಮರ್ಥ್ಯದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ನಿರ್ಣಾಯಕವಾಗಿದೆ. ತಂತ್ರಜ್ಞಾನದ ಹಸ್ತಾಂತರ ಕುರಿತು ಮಾತುಕತೆ. ನವೆಂಬರ್ 2025 ಹೊತ್ತಿಗೆ ಯಾವುದೇ ಔಪಚಾರಿಕ ಒಪ್ಪಂದವನ್ನು ಘೋಷಿಸಲ್ಲವಾಗಿದ್ದರೂ ಇತ್ತೀಚಿನ ಉನ್ನತ ಮಟ್ಟದ ಸಭೆಗಳಲ್ಲಿ ನಡೆದ ಪ್ರಾಥಮಿಕ ಚರ್ಚೆಗಳು ಮಹತ್ವದ ತಂತ್ರಜ್ಞಾನಗಳ ವರ್ಗಾವಣೆಗೆ ಕಾರಣವಾಗಬಹುದು ಎಂದು ರಾಜತಾಂತ್ರಿಕ ಮೂಲಗಳು ಹೇಳಿವೆ. ಈ ಸಹಯೋಗವು ಮುಖ್ಯವಾಗಿ ನೌಕಾಯಾನ ಶಕ್ತಿ, ಪ್ರೊಪಲ್ಷನ್, ಸೋನಾರ್ ಮತ್ತು ಶಸ್ತ್ರಾಸ್ತ್ರಗಳ ಏಕೀಕರಣ ವೆಪನ್ ಇಂಟಿಗ್ರೇಷನ್ ವಿಭಾಗಗಳ ಮೇಲೆ ಕೇಂದ್ರೀಕೃತವಾಗಿರಲಿದೆ. ಇದು ಭಾರತೀಯ ಇಂಜಿನಿಯರ್ಗಳಿಗೆ ಈ ತಂತ್ರಜ್ಞಾನಗಳನ್ನು ದೇಶೀಯ ನೌಕೆಗಳಿಗೆ ಅಳವಡಿಸಲು ಅನುವು ಮಾಡಿಕೊಡುತ್ತದೆ. ಮುಂಬರುವ ಈ ಜಲಾಂತರ್ಗಾಮಿಗಳು ಮಜ್ಗಾಂವ್ ಡಾಕ್ ಲಿಮಿಟೆಡ್ MDL ಮತ್ತು ಲಾರ್ಸನ್ ಅಂಡ್ ಟೂಬ್ರೋ LNT ನಂತಹ ಸರ್ಕಾರಿ ಸ್ವಾಮ್ಯದ ಹಡಗು ಕಟ್ಟೆಗಳಲ್ಲಿ ನಿರ್ಮಾಣಗೊಳ್ಳಲಿವೆ. ಯಾಸೆನ್ ಕ್ಲಾಸ್ ರಷ್ಯಾದ ಯುದ್ಧತಂತ್ರದ ತಂತ್ರಜ್ಞಾನ. ಯಾಸೆನ್ ಕ್ಲಾಸ್ ಜಲಾಂತರ್ಗಾಮಿಗಳನ್ನು ನ್ಯಾಟೋ ದೇಶಗಳಲ್ಲಿ ಸೆವೆರೊಡ್ವಿನ್ಸ್ ಕ್ಲಾಸ್ ಎಂದು ಕರೆಯಲಾಗುತ್ತದೆ. ಇದು ರಷ್ಯಾದ 4ನೇ ತಲೆಮಾರಿನ ಅತ್ಯುನ್ನತ ಜಲಾಂತರ್ಗಾಮಿ ಇಂಜಿನಿಯರಿಂಗ್ ಅನ್ನು ಪ್ರತಿನಿಧಿಸುತ್ತದೆ. ರಷ್ಯಾದ ಪ್ರಮುಖ ಜಲಾಂತರ್ಗಾಮಿ ನೌಕೆ ಸೆವೆರೊಡ್ವಿನ್ಸ್ ಕ್ಲಾಸ್ 2013ರಲ್ಲಿ ಕಾರ್ಯಾರಂಭಿಸಿತು. ಸುಧಾರಿತ ಯಾಸೆನ್ M ರೂಪಾಂತರಗಳು 2021ರಲ್ಲಿ ಕಜಾನ್ ಮತ್ತು 2024ರ ಕೊನೆಯಲ್ಲಿ ಆರ್ಖಂಗೆಲ್ಸ್ಕ್ ಮೂಲಕ ಸೇರ್ಪಡೆಗೊಂಡಿವೆ. ನೀರಿನಡಿಯಲ್ಲಿ ಸರಿಸುಮಾರು 13,800 ಟನ್ ತೂಕವಿದ್ದು 111 ಮೀಟರ್ ಉದ್ದವಿದೆ. ಇದರ ಶಕ್ತಿ, ಇದರಲ್ಲಿ ಕಾಂಪ್ಯಾಕ್ಟ್ KPM-6 ಒತ್ತಡದ ನೀರಿನ ರಿಯಾಕ್ಟರ್, ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ ಇದೆ. ಇದು 200 ಮೆಗಾವ್ಯಾಟ್ಗಳ ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಇದರ ಸಹಾಯದಿಂದ ನೌಕೆಯು ಮೇಲ್ಮೈನಲ್ಲಿ 35 ನಾಟ್ಸ್ ಮತ್ತು ನೀರಿನಡಿಯಲ್ಲಿ 28 ನಾಟ್ಸ್ ವೇಗದಲ್ಲಿ ಚಲಿಸುತ್ತದೆ. ಸಿಬ್ಬಂದಿಯ ಆಹಾರ ಸಾಮಗ್ರಿಗಳು ಮುಗಿಯುವವರೆಗೂ ಇದು ಬಹುತೇಕ ಅನಿಯಮಿತ ಸಹಿಷ್ಣುತೆಯನ್ನು ಕಾಯ್ದುಕೊಳ್ಳುತ್ತದೆ. ರಹಸ್ಯ ಮತ್ತು ವಿನ್ಯಾಸದ ಹೆಗ್ಗಳಿಕೆ. ಯಾಸೆನ್ ಜಲಾಂತರ್ಗಾಮಿಗಳು ರಷ್ಯಾದ ಹಳೆಯ ಡಬಲ್ ಹಲ್ ವಿನ್ಯಾಸದಿಂದ ಹೊರಬಂದು ಕಡಿಮೆ ಕಾಂತೀಯ ಉಕ್ಕನ್ನು ಅಂದರೆ ಲೋ ಮ್ಯಾಗ್ನೆಟಿಕ್ ಸ್ಟೀಲ್ ಬಳಸಿ ಸಿಂಗಲ್ ಹಲ್ ವಿನ್ಯಾಸವನ್ನು ಹೊಂದಿದೆ. ಇದು ತೂಕವನ್ನು 20% ಕಡಿಮೆ ಮಾಡುತ್ತದೆ ಮತ್ತು ಸುಧಾರಿತ ಆಟೋಮೇಷನ್ಗೆ ಆಂತರಿಕ ಜಾಗವನ್ನು ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಯಾಸೆನ್ M ಕ್ಲಾಸ್ ನೌಕೆಗಳಲ್ಲಿ ಸಿಬ್ಬಂದಿಯ ಸಂಖ್ಯೆಯನ್ನು 100ಕ್ಕಿಂತ ಹೆಚ್ಚಿದ್ದ ಹಿಂದಿನ ಕ್ಲಾಸ್ಗಳಿಗೆ ಹೋಲಿಸಿದರೆ ಕೇವಲ 64ಕ್ಕೆ ಈಗ ಇಳಿಸಲಾಗಿದೆ. ಅತ್ಯುನ್ನತ ರಹಸ್ಯ ಸ್ಟೆಲ್ತ್. ಇದರ ಮುಖ್ಯ ಆಕರ್ಷಣೆ ಅದರ ಅಕೋಸ್ಟಿಕ್ ವೈಟಿಂಗ್ ಸೂಟ್. ಗದ್ದಲ ಮಾಡದ ಸಾಂಪ್ರದಾಯಿಕ ಪ್ರೊಪೆಲ್ಲರ್ಗಳನ್ನು ಇದು ಹೊಂದಿದೆ. ಜೊತೆಗೆ ಯಂತ್ರೋಪಕರಣಗಳಿಗೆ ವೈಬ್ರೇಷನ್ ಡ್ಯಾಂಪ್ನಿಂಗ್ ಮೌಂಟ್ಗಳು ಮತ್ತು ಸೋನಾರ್ ಪಿಂಗುಗಳನ್ನು ಹೀರಿಕೊಳ್ಳಲು ಅನೆಕೋಯಿಕ್ ಲೇಪನ ಹೊಂದಿದೆ, ಅಂದರೆ ಅನೆಕೋಯಿಕ್ ಕೋಟಿಂಗ್ಸ್ ಹೊಂದಿದೆ. ನೆರವಿನ ಸಾಮರ್ಥ್ಯ. ಇದು
ನೀರಿನಡಿಯಲ್ಲಿ 20 ನಾಟ್ಸ್ಗಿಂತ ಹೆಚ್ಚಿನ ಸೈಲೆಂಟ್ ಸ್ಪೀಡ್ ಸಾಧಿಸುತ್ತದೆ. ಇದು ಅಮೆರಿಕದ ವರ್ಜಿನಿಯಾ ಕ್ಲಾಸ್ ನೌಕೆಗಳ ಸದ್ದಿಲ್ಲದ ಸಾಮರ್ಥ್ಯಕ್ಕೆ ಹೋಲಿಸಬಹುದಾಗಿದೆ. ಯುದ್ಧ ನಿರ್ವಹಣೆ, AI ನೆರವಿನ ಡಿಜಿಟಲ್ ಫ್ಲೈ ಬೈ ವೈರ್ ನೆಟ್ವರ್ಕ್ ಮೂಲಕ ಸಂವೇದಕಗಳಿಂದ ಡೇಟಾವನ್ನು ಪಡೆದು ನೈಜ ಸಮಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಈ ತಂತ್ರಜ್ಞಾನ 2026ರ ಆರಂಭದಲ್ಲಿ ನಿರೀಕ್ಷಿಸಲಾದ ಭಾರತದ ಗುತ್ತಿಗೆ ಆಧಾರಿತ INS ಚಕ್ರ 3 ನಂತಹ ಅಕುಲ್ ಕ್ಲಾಸ್ ಪ್ಲಾಟ್ಫಾರ್ಮ್ಗಳನ್ನು ಗಮನಾರ್ಹವಾಗಿ ನವೀಕರಿಸಬಹುದು. ಭಾರತದ ಪ್ರಾಜೆಕ್ಟ್ 77ಗೆ ಲಾಭ. 2015ರಲ್ಲಿ ರು 100 ಕೋಟಿ ಆರಂಭಿಕ ವೆಚ್ಚದೊಂದಿಗೆ ಅನುಮೋದನೆಯಾದ ಭಾರತದ ಪ್ರಾಜೆಕ್ಟ್ 77ಗೆ ಯಾಸೆನ್ ಕ್ಲಾಸ್ನಿಂದ ಪಡೆದ ತಂತ್ರಜ್ಞಾನದ ಪ್ರವೇಶವು ಪ್ರಮುಖ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಭಾರತದ ವಿನ್ಯಾಸ. ಭಾರತದ ಈ ಯೋಜನೆಯಲ್ಲಿ 9,000ದಿಂದ 10,000 ಟನ್ ತೂಕದ ಜಲಾಂತರ್ಗಾಮಿ ನೌಕೆಗಳನ್ನು ಕಲ್ಪಿಸಲಾಗಿದೆ. ಇದು ಹಿಂದಿನ 12,000 ಟನ್ ತೂಕದ ಅಕುಲಾ ಕ್ಲಾಸ್ ಜಲಾಂತರ್ಗಾಮಿಗಳಿಗಿಂತ ಚಿಕ್ಕದಾಗಿದೆ ಮತ್ತು ಹೆಚ್ಚು ಚುರುಕಾಗಿದೆ. ಸ್ವದೇಶಿ ರಿಯಾಕ್ಟರ್. ಇವುಗಳಿಗೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್ ಅಭಿವೃದ್ಧಿಪಡಿಸಿದ 200 ಮೆಗಾವ್ಯಾಟ್ನ ಒತ್ತಡದ ನೀರಿನ ರಿಯಾಕ್ಟರ್ ಶಕ್ತಿ ನೀಡಲಿದೆ. ಇದು ಅರಿಹಂತ್ ಕ್ಲಾಸ್ನಲ್ಲಿರುವ 83 ಮೆಗಾವ್ಯಾಟ್ ಘಟಕದ ವಿಕಸಿತ ರೂಪವಾಗಿದೆ. ಸೋನಾರ್ ವ್ಯವಸ್ಥೆಗಳ ಉನ್ನತೀಕರಣ. ಸೆಪ್ಟೆಂಬರ್ 2025ರ ಹೊತ್ತಿಗೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ತನ್ನ ಮುಂದಿನ ತಲೆಮಾರಿನ ಸೋನಾರ್ ಸೂಟನ್ನು ಅಂತಿಮಗೊಳಿಸುತ್ತಿದೆ. ಅಪ್ಗ್ರೇಡ್ ಮಾಡಿದ ಕಿಲೋ ಕ್ಲಾಸ್ ನೌಕೆಗಳಲ್ಲಿ ನಿಯೋಜಿಸಲಾದ ವೂಶಸ್ 2 ನಂತಹ ವ್ಯವಸ್ಥೆಗಳನ್ನು ಬಳಸಿಕೊಂಡು ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಶಬ್ದವಿಲ್ಲದ ಡೀಸೆಲ್ ಎಲೆಕ್ಟ್ರಿಕ್ ಗುರಿಗಳನ್ನು 360 ಡಿಗ್ರಿಯಲ್ಲಿ ಪತ್ತೆ ಹಚ್ಚುವ ಸಾಮರ್ಥ್ಯ ಹೊಂದಿದೆ. ಯಾಸೆನ್ ಸೇರ್ಪಡೆ. ಯಾಸೆನ್ ಇರ್ತಿಶ್ ಅಂಪೋರಾ ಸೋನಾರ್ ಏಕೀಕರಣವು ಈ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದು ಕಡಿಮೆ ಆವರ್ತನದ ಶಬ್ದಗಳನ್ನು ಕೇಳುವ ದೊಡ್ಡ ಬಿಲ್ಲು ಆರೋಹಿತ ಶ್ರೇಣಿ ಮತ್ತು ಉದ್ದನೆಯ ಪತ್ತೆ ಹಚ್ಚುವಿಕೆಗಾಗಿ ಟೋರ್ಡ್ ರೇಖೀಯ ಶ್ರೇಣಿಯನ್ನು ಒಳಗೊಂಡಿದೆ. ಇದು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು 100 ಕಿಲೋಮೀಟರ್ಗಳಿಗೂ ವಿಸ್ತರಿಸಬಹುದು. ಕ್ಷಿಪಣಿ ಮತ್ತು ಟಾರ್ಪಿಡೋ ಸಾಮರ್ಥ್ಯಗಳು. ಆಧುನಿಕ ಶಸ್ತ್ರಾಸ್ತ್ರಗಳ ತಂತ್ರಜ್ಞಾನದ ವರ್ಗಾವಣೆಯು ಭಾರತದ ಹೈಪರ್ಸಾನಿಕ್ ಮತ್ತು ನಿಖರ ದಾಳಿ ಸಾಮರ್ಥ್ಯಗಳ ಮಹತ್ವವನ್ನು ಹೆಚ್ಚಿಸುತ್ತದೆ. ಯಾಸೆನ್ ಶಸ್ತ್ರಾಸ್ತ್ರ. ಯಾಸೆನ್ ಜಲಾಂತರ್ಗಾಮಿಯು ತನ್ನ ಮುಂಭಾಗದ ವಿಭಾಗದಲ್ಲಿ 32 ಲಂಬ ಉಡಾವಣಾ ವ್ಯವಸ್ಥೆ ವರ್ಟಿಕಲ್ ಲಾಂಚ್ ಸಿಸ್ಟಮ್ VLS ಕೋಶಗಳನ್ನು ಹೊಂದಿದೆ. ಇವುಗಳು 3M14 ಕಲಿಬರ್ ಕ್ರೂಸ್ ಕ್ಷಿಪಣಿಗಳ ಕುಟುಂಬದೊಂದಿಗೆ ಹೊಂದಿಕೊಳ್ಳುತ್ತವೆ. ಇದರ ವ್ಯಾಪ್ತಿ 1500 ಕಿಲೋಮೀಟರ್ನಿಂದ 2500 ಕಿಲೋಮೀಟರ್. ಇದು P800 ಓನಿಕ್ಸ್ ಸೂಪರ್ಸಾನಿಕ್ ಕ್ಷಿಪಣಿ ಮತ್ತು 3M22 ಜಿರ್ಕಾನ್ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಬಳಸಬಹುದು. ಟಾರ್ಪಿಡೋಗಳು. ಸೋನಾರ್ ಗುಮ್ಮಟದ ಹಿಂಭಾಗದಲ್ಲಿ ಇದು 10 ಟಾರ್ಪಿಡೋ ಟ್ಯೂಬ್ಗಳನ್ನು ಹೊಂದಿದೆ. 50 ಕಿಲೋಮೀಟರ್ ತಲುಪುವ ಫುಟ್ಲೇಯರ್ ಭಾರೀ ಟಾರ್ಪಿಡೋಗಳನ್ನು ಇಲ್ಲಿ ಬಳಸಲಾಗುತ್ತದೆ. ಪ್ರಾಜೆಕ್ಟ್ 77ಗೆ ಅಳವಡಿಕೆ. ಈ ರಷ್ಯಾದ ವ್ಯವಸ್ಥೆಗಳನ್ನು DRDOದ ವರುಣಾಸ್ತ್ರ ಭಾರೀ ಟಾರ್ಪಿಡೋ ಮತ್ತು ಬ್ರಹ್ಮೋಸ್ SLCMನ ವಿಸ್ತೃತ ಶ್ರೇಣಿಯ ರೂಪಾಂತರದೊಂದಿಗೆ ಸಂಯೋಜಿಸಲು ಅಳವಡಿಸಬಹುದು. ಈ ಮಾಡ್ಯುಲಾರಿಟಿ ಭಾರತೀಯ SSNಗಳನ್ನು ಬಹುಪಾತ್ರದ ವೇದಿಕೆಗಳಾಗಿ ಪರಿವರ್ತಿಸುತ್ತದೆ. ಮುಂದುವರಿದ ಸಹಕಾರದ ಫಲ. ಈ ಪ್ರಸ್ತಾಪವು 4 ದಶಕಗಳ ಹಿಂದಿನ ಇಂಡೋ ರಷ್ಯಾದ ನೀರಿನೊಳಗಿನ ಸಹಕಾರದ ಇತಿಹಾಸವನ್ನು ಆಧರಿಸಿದೆ. 2015 ಮತ್ತು 2016ರಲ್ಲಿ ಯಾಸೆನ್ ಕ್ಲಾಸ್ ಅನ್ನು ನೇರವಾಗಿ ಗುತ್ತಿಗೆಗೆ ಪಡೆಯುವ ಪ್ರಸ್ತಾಪಗಳು ಉತ್ಪಾದನಾ ನಿರ್ಬಂಧಗಳಿಂದಾಗಿ ವಿಫಲವಾದವು. ಆದ್ದರಿಂದ ಗಮನವು ಬ್ರಹ್ಮೋಸ್ ಏರೋಸ್ಪೇಸ್ನಂತಹ ಯಶಸ್ವಿ ಜಂಟಿ ಉದ್ಯಮಗಳನ್ನು ಪ್ರತಿಬಿಂಬಿಸುವಂತಹ ನಿರ್ದಿಷ್ಟ ಘಟಕ ಮಟ್ಟದ ವರ್ಗಾವಣೆಗಳತ್ತ ಬದಲಾಗಿವೆ. ತಜ್ಞರುಗಳ ಪ್ರಕಾರ ಯಾಸೆನ್ ತಂತ್ರಜ್ಞಾನಗಳು ಪ್ರಾಜೆಕ್ಟ್ 77ರ ವೇಳಾಪಟ್ಟಿಯನ್ನು ವೇಗಗೊಳಿಸಬಹುದು. ಲಾರ್ಸೆನ್ ಅಂಡ್ ಟೂಬ್ರೋದ ಹಜಿರಾ ಘಟಕದ ಸೌಲಭ್ಯದಲ್ಲಿ 2028ರ ವೇಳೆಗೆ ಮೊದಲ ನೌಕೆಯ ನಿರ್ಮಾಣ ಪ್ರಾರಂಭವಾಗಿ 2036-37ರ ವೇಳೆಗೆ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಮತ್ತು 2045ರ ವೇಳೆಗೆ ಸಂಪೂರ್ಣ ನೌಕಾಪಡೆಯನ್ನು ಸೇರ್ಪಡೆಗೊಳಿಸುವ ಗುರಿಯನ್ನು ಭಾರತ ಸಾಧಿಸಬಹುದು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.